ಕರಾವಳಿ ಪ್ರವಾಸಕ್ಕೆ ಬರೋರು ಕಡಲ ತೀರವನ್ನ ನೋಡಬೇಕು, ಮತ್ಸ್ಯ ಸಂಕುಲಗಳ ಬಗ್ಗೆ ತಿಳಿಬೇಕು ಅನ್ನೋ ಹಂಬಲದಿಂದ ಬರ್ತಾರೆ. ಆದರೆ ಕಾರವಾರಕ್ಕೆ ಬರೋರು ಇತ್ತೀಚಿನ ವರ್ಷಗಳಲ್ಲಿ ನಿರಾಶೆಯಿಂದ ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿರೋ ಸಾಗರ ಮತ್ಸ್ಯಾಲಯ ಹಾಳು ಕೊಂಪೆಯಾಗಿ ಮಾರ್ಪಟ್ಟಿದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ಹಾಳು ಕೊಂಪೆಯಾದ ಸಾಗರ ಮತ್ಸ್ಯಾಲಯ. ಒಂದ್ ಕಡೆ ಗಿಡಗಂಟಿಗಳಿಂದ ಮುಚ್ಚಿ ಹೋದ ಕಟ್ಟಡ, ಮತ್ತೊಂದ್ ಕಡೆ ಒಡೆದ ಗಾಜಿನ ಚೂರು, ಅಲ್ಲಲ್ಲಿ ಬಿದ್ದಿರೋ ಮದ್ಯದ ಬಾಟಲಿಗಳು. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸಾಗರ ಮತ್ಸ್ಯಾಲಯದ ದುಸ್ಥಿತಿ. ಇಲ್ಲಿನ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಬಂದರು ಇಲಾಖೆಗೆ ಸಂಬಂಧಿಸಿದ ಈ ಸಾಗರ ಮತ್ಸ್ಯಾಲಯ ಹಾಳು ಕೊಂಪೆಯಾಗಿ ಮಾರ್ಪಟ್ಟಿದೆ. 7 ವರ್ಷದ ಹಿಂದೆ ಮತ್ಸ್ಯಾಲಯ ಕಟ್ಟಡ ನಿರ್ವಹಣೆ ಮಾಡಲಾಗದೆ ಬಂದ್ ಮಾಡಲಾಗಿತ್ತು. ಆದರೆ ಹೊಸ ಕಟ್ಟಡವನ್ನ ನಿರ್ಮಿಸಿ ಪ್ರವಾಸಿಗರಿಗೆ ಮತ್ಸ್ಯ ಸಂಕುಲಗಳ ಬಗ್ಗೆ ತಿಳಿಸುವ ಪ್ರಯತ್ನವನ್ನ ಇದುವರೆಗೆ ಜಿಲ್ಲಾಡಳಿತವಾಗಲಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಮಾಡಲಿಲ್ಲ. ಹೀಗಾಗಿ ಪ್ರವಾಸಿಗರು ನಿರಾಸೆಯಿಂದ ವಾಪಸ್ ತೆರಳುವಂತಾಗಿದೆ. ಸಾಗರ ಮತ್ಸ್ಯಾಲಯ ಕಾರವಾರ ಕೇಂದ್ರ ಸ್ಥಾನದಲ್ಲಿದೆ. ಇದು ಈಗ ಅನೈತಿಕ ಚಟುವಟಿಕೆ ಒಂದು ಕೇಂದ್ರವಾಗಿದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಇಲ್ಲ ಎಲ್ಲ ಗಿಡಗಂಟಿಗಳು, ಒಂದು ಒಳ್ಳೆಯ ಕಟ್ಟಡ, ಇದು ಸುಂದರವಾದ ಮೆರಿನ್ ಅಕ್ವೇರಿಯಂ ಅಂತಿದ್ದಾರೆ ಸಾಗರ ಮತ್ಸ್ಯಾಲಯ. ಒಳ್ಳೊಳ್ಳೆ 100 ಬಗೆಯ ಮೀನುಗಳು, ಸಾವಿರಾರು ಜನ ಪ್ರವಾಸಿಗರು ಇಲ್ಲಿ ಬಂದು ಭೇಟಿ ಕೊಟ್ಟಿದ್ದ ಜಾಗ ಇದು. ಈಗ ನೋಡಿದ್ರೆ ಅಲ್ಲೆಲ್ಲ ಒಳಗಡೆ ಕುಡುಕರ ಮತ್ತು ಅನೈತಿಕ ಚಟುವಟಿಕೆ ನಡೀತಿದೆ ಅಂತ ಮಾಹಿತಿ ಇದೆ. ಅದನ್ನು ಪುನಃ ಪ್ರಾರಂಭಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ. 1992ರಲ್ಲಿ ಬಂದರು ಇಲಾಖೆ ಜಾಗದಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ಸಾಗರ ಮತ್ಸ್ಯಾಲಯ ಕಟ್ಟಡ ನಿರ್ಮಿಸಲಾಗಿತ್ತು. ಅಂದಿನಿಂದ 2019ರವರೆಗೆ ಇಲ್ಲಿ ವಿವಿಧ ತರದ ಅಲಂಕಾರಿಕ ಮೀನುಗಳು, ಅಪರೂಪದ ಮೀನುಗಳನ್ನ ಪ್ರವಾಸಿಗರು ನೋಡಿ ಖುಷಿ ಪಡ್ತಾ ಇದ್ರು. ಆದ್ರೆ ಕಳೆದ ಕೆಲ ವರ್ಷಗಳಿಂದ ಇಲ್ಲಿಗೆ ಬರೋ ಪ್ರವಾಸಿಗರಿಗೆ ಮತ್ಸ್ಯಾಲಯ ಕಾಣಿಸುತ್ತಿಲ್ಲ. ಒಳಭಾಗದಲ್ಲಿ ಮದ್ಯದ ಬಾಟಲಿಗಳು ಬಿದ್ದು ಅನೈತಿಕ ಚಟುವಟಿಕೆಯ ತಾಣವಾಗ್ತಿದೆ. ಪಕ್ಕದಲ್ಲಿ ಯುದ್ಧ ಹಡಗು, ಯುದ್ಧ ವಿಮಾನಗಳ ಸಂಗ್ರಹಾಲಯವಿದೆ. ಪ್ರವಾಸಿಗರು ಇಲ್ಲಿನ ಅವ್ಯವಸ್ಥೆ ಕಂಡು ಮರುಕ ಪಡುವಂತಾಗಿದೆ. ಸಂಬಂಧಪಟ್ಟವರು ಸಾಗರ ಮತ್ಸ್ಯಾಲಯ ಕಟ್ಟಡ ನಿರ್ಮಿಸುವಲ್ಲಿ ಆಸಕ್ತಿ ತೋರಬೇಕಿದೆ. ಬಿಲ್ಡಿಂಗ್ ಒಂದ್ಸಲ ಬೀಳಿಸ್ಬಿಟ್ರೆ ಅದನ್ನ ಮತ್ತೆ CRZ ಅಲ್ಲಿ ಪುನಃ ಕಟ್ಟಕ್ ಆಗೋದಿಲ್ಲ. ಅದರಿಂದ ಇದ್ದ ಬಿಲ್ಡಿಂಗ್ ಅನ್ನ ಸ್ವಲ್ಪ ಮಟ್ಟಿಗೆ ಕೆಡವಿ, ಹಾಳಾದಷ್ಟು ಭಾಗ ಕೆಡವಿ, ಪುನಃ ಅದರಲ್ಲಿ ಪಿಲ್ಲರ್ ಹಾಕಿ ಆ ತರ ರೆಡಿ ಮಾಡಿ ಹೊಸದಾಗಿ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಪ್ರಪೋಸಲ್ ಮಾಡಿ ಬಂದರು ಇಲಾಖೆ ಮೂಲಕ ಇಂಜಿನಿಯರ್ಗಳ ಮೂಲಕ ಲೈನ್ ಎಸ್ಟಿಮೇಟ್ ಟೈಪ್ ಮಾಡಿ ಮೀನುಗಾರಿಕೆ ಇಲಾಖೆ ಮತ್ತೆ ಬಂದರು ಇಲಾಖೆ ಎರಡನ್ನೂ ಸೇರಿ ಪ್ರಪೋಸಲ್ ಅನ್ನ ಗೌರ್ಮೆಂಟ್ಗೆ ಕಳಿಸಿದ್ದಾರೆ ಅಂತ ವಿಷಯ ಇದೆ. ಕ್ಲೀನ್ ಮಾಡ್ರೆ ಮತ್ತೆ ಜನ ಇಲ್ಲಿಗಲ್ ಆಗಿ ಹೋಗ್ತಾರೆ. ಕ್ಲೀನ್ ಮಾಡದೇ ಇದ್ರೇನೆ ಜನ ಹೋಗಕ್ ಆಗದೆ ಇದ್ದಂಗೆ ಇದ್ರೇನೆ ಒಳ್ಳೇದಲ್ಲ. ರಜೆಯ ಸಮಯದಲ್ಲಿ ಕಾರವಾರಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಇಲ್ಲಿನ ಕಡಲ ತೀರದ ಜೊತೆಗೆ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳನ್ನ ನೋಡಲು ಆಗಮಿಸುತ್ತಾರೆ. ಆದ್ರೆ ಮತ್ಸ್ಯಾಲಯ ಹಾಳು ಬಿದ್ದಿರೋದು ಇಲ್ಲಿನ ಆಡಳಿತ ವ್ಯವಸ್ಥೆಯ ಬಗ್ಗೆ ಪ್ರವಾಸಿಗರು ಬೇಸರ ಪಡುವಂತಾಗಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ.